ಮಂಗಳೂರಿನಲ್ಲಿ 76ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದ್ದು, ರಾಷ್ಟ್ರ ಧ್ವಜಾರೋಹಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ನೆರವೇರಿಸಿದರು. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಗೌರವ ರಕ್ಷೆ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್, ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಮತ್ತು ಸಿಎಆರ್ ವಾದ್ಯವೃಂದಗಳ ನುಡಿಸಾಣಿಕೆಯ ಭಾವಲಯಗಳ ಸಾಂಗತ್ಯದಲ್ಲಿ ದಂಡನಾಯಕರ ಆದೇಶಗಳನ್ನು ಪಾಲಿಸುತ್ತಾ ಶಿಸ್ತಿನ ಹೆಜ್ಜೆಗಳ ಪಥ ಸಂಚಲನ ಆರಂಭವಾಗಿದೆ. ನಾನು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮಾತು, ನಾವು ಹುಟ್ಟಿ ಬೆಳೆದು ಬದುಕು ಕಟ್ಟಿಕೊಳ್ಳುವುದು ಯಾವುದೋ ಒಂದು ರಾಜ್ಯದಲ್ಲಾದರೂ ಪ್ರತಿಯೊಬ್ಬರನ್ನು ಒಂದು ರೀತಿಯಲ್ಲಿ ಎಲ್ಲರನ್ನೂ ರೂಪಿಸಿವೆ. ಹಾಗೆ ನೋಡಿದರೆ ಇಡೀ ಭಾರತದ ಗುಣ ಸ್ವಭಾವವೇ ಒಂದಿಲ್ಲೊಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ, ಛಾಪು ಕಂಡು ಬರುತ್ತದೆ. ಹಾಗಾಗಿ ನಾವು ಕನ್ನಡಿಗರು ಆಗಿರುವ ಹೊತ್ತಲ್ಲೇ ಭಾರತೀಯರೂ ಹೌದು. ಕುವೆಂಪು ಅವರ ಭಾಷೆಯಲ್ಲಿ ಹೇಳುವುದಾದರೆ ನಾವೆಲ್ಲರೂ ಭಾರತ ಜನನಿಯ ಮಕ್ಕಳು. ಗಣರಾಜ್ಯೋತ್ಸವದ ಈ ಹೊತ್ತಿನಲ್ಲಿ ನಮ್ಮ ಬದುಕಿನ ಒಕ್ಕೂಟದ ಸೌಂದರ್ಯವನ್ನು ನೆನಪಿಸಿ ಪುಲಕಗೊಳಿಸುವಂತೆ ಪಥ ಸಂಚಲನ ನಡೆಯುತ್ತಿದೆ. ಕವಾಯತ್ ದಂಡನಾಯಕರಾದ ಕುಮಾರಿ ಮನಿಷಾ ಮನೋಹಿ ಪ್ರೊಬೇಷನರಿ IPS ದಕ್ಷಿಣ ಕನ್ನಡ ಜಿಲ್ಲೆ ಇವರಿಂದ ಗೌರವ ವಂದನೆ. ಹಾಗೆಯೇ ಸಹಾಯಕ ಕವಾಯತ್ ದಂಡನಾಯಕರಾಗಿ ಶ್ರೀ ಬಾಗಣ್ಣ ವಾಲಿಕರ್ RPI DR ದಕ್ಷಿಣ ಕನ್ನಡ ಜಿಲ್ಲೆ. ಪಥ ಸಂಚಲನದ ಮುಂಚೂಣಿಯಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರ ತಂಡದ ನಾಯಕ ಬಸವರಾಜ RSI ಗೌರವ ವಂದನೆ ಸಲ್ಲಿಸಿ ಮುನ್ನಡೆದಿದ್ದಾರೆ. ನಮ್ಮ ಮುಂದೆ ಹಾದು ಬರುತ್ತಿರುವ ತಂಡ ಮಂಗಳೂರು ನಗರ ಸಶಸ್ತ್ರ ಮೀಸಲು ಪೊಲೀಸರದು ತಂಡ RSI ಗೌರವ ವಂದನೆ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಮಂಗಳೂರು ನಗರ ನಾಗರಿಕ ಪೊಲೀಸರ ತಂಡ ನಾಯಕ ವಿನಾಯಕ ತೋರಗಲ್, ಪೊಲೀಸ್ ಉಪನಿರೀಕ್ಷಕರು ಇವರು ಗೌರವರಕ್ಷೆಯನ್ನು ಸಲ್ಲಿಸುತ್ತಿದ್ದಾರೆ. ಮಂಗಳೂರು ನಗರ ಸಂಚಾರಿ ಪೊಲೀಸರ ತಂಡ ಶ್ರೀ ನಾಗರಾಜ್ PSI ಗೌರವ ವಂದನೆ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ಮುನ್ನಡೆದಿದ್ದಾರೆ. ನಮ್ಮ ಮುಂದೆ ಇದೀಗ ಹಾದು ಬರಲಿದೆ ಮಂಗಳೂರು ನಗರ ಮಹಿಳಾ ಪೊಲೀಸರ ತಂಡದ ನಾಯಕಿ ಶ್ರೀಮತಿ ಪ್ರತಿಭಾ. ಧ್ವಜ ವೇದಿಕೆಯ ಮುಂದಕ್ಕೆ ಈಗ ಸಾಗಿ ಬರುತ್ತಿರುವ ತಂಡ ಕರ್ನಾಟಕ ರಾಜ್ಯ ಅಬಕಾರಿ ಇಲಾಖೆ ಮಂಗಳೂರು ಇವರದು ಶ್ರೀ ವಿಶ್ವನಾಥ ಬೇಟಿ ಇವರ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸುತ್ತಾ ಮುನ್ನಡೆಯುತ್ತಿದೆ. ಸಲ್ಲಿಸುತ್ತಿರುವವರು ನಾಯಕಿ ಕುಮಾರಿ ಆದ್ಯ ಪೈ. RSP ಬಾಯ್ಸ್ ಇದರ ನಾಯಕ ಕುಮಾರ ಆರವ್ ಸೋಮೇಶ್ವರ ಅವರಿಂದ ಗೌರವ ವಂದನೆ. ಸೈಂಟ್ ಆಗ್ನೆಸ್ ಸ್ಕೂಲ್ ಮಂಗಳೂರು ಇಲ್ಲಿನ ಗೈಡ್ಸ್ ಬಾಲಕಿಯರ ತಂಡದ ನಾಯಕತ್ವ ವಹಿಸಿ ಗೌರವ ವಂದನೆ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ಮುನ್ನಡೆಯಿಡುತ್ತಿದ್ದಾರೆ. ಶಾರದಾ ವಿದ್ಯಾಲಯ ಕೊಡಿಯಾಲಬೈಲ್ ಮಂಗಳೂರು ಇಲ್ಲಿನ ಸ್ಕೌಟ್ಸ್ ಬಾಲಕರ ತಂಡ. ಶಾರದಾ ವಿದ್ಯಾಲಯ ತಂಡದ ನಾಯಕ ಕುಮಾರ ಕೌಶಲ್ ಇವರ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಮುನ್ನಡೆಯುತ್ತಿರುವಂತೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಲ್ಲಕಾಡು ಇಲ್ಲಿನ ವಿದ್ಯಾರ್ಥಿಗಳನ್ನು ಹೊಂದಿರುವ ಭಾರತ ಸೇವಾದಳ ತಂಡ ಮುನ್ನಡೆಸುತ್ತಿರುವವರು ಪುಟಾಣಿ ಅಕ್ಕ ಮಹಾದೇವಿ. NCC ಆರ್ಮಿ ಸೀನಿಯರ್ ತಂಡದ ಪ್ಲಟೂನ್ ಕಮಾಂಡರ್ ಅಕ್ಷತ್ ಅವರು ಗೌರವದ ವಂದನೆಯನ್ನು ಸಲ್ಲಿಸ್ತಾ ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ವರ್ಣಮಯ ದೇರಿಸಿನೊಂದಿಗೆ ನಮ್ಮ ಮುಂದೆ ಇದೀಗ ಹಾದು ಬರುತ್ತಿರುವ ತಂಡ ಪೊಲೀಸ್ ವಾದ್ಯವೃಂದದ ಕೈಯಲ್ಲಿರುವ ಸಾಲಂಕೃತ ದಂಡವನ್ನು ಕ್ರಮಬದ್ಧವಾಗಿ ಗಮನ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾನು ಆರ್ಥಿಕ ಶುಭಕಾಮನೆಗಳನ್ನು ಕೋರುತ್ತೇನೆ. ಜಗತ್ತಿನ ಈ ಬಲಿಷ್ಠ ಹಾಗೂ ಬೃಹತ್ ಪ್ರಜಾಪ್ರಭುತ್ವವನ್ನು ಮುನ್ನಡೆಸಿಕೊಂಡು ಬಂದ ಎಲ್ಲ ಧೀಮಂತ ಮೇಧಾವಿಗಳನ್ನು ನಾನು ಧನ್ಯತೆಯಿಂದ ಸ್ಮರಿಸುತ್ತೇನೆ. ಸ್ವತಂತ್ರ ಭಾರತವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಿಂದ ರಚಿತವಾದ ಸಂವಿಧಾನವನ್ನು ಅನುಷ್ಠಾನಕ್ಕೆ ತಂದು ದೇಶದ ಆಡಳಿತ ಚೌಕಟ್ಟನ್ನು ರೂಪಿಸಿದ ಈ ದಿನವು ನಮಗೆಲ್ಲರಿಗೂ ಐತಿಹಾಸಿಕವಾಗಿದೆ.
ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ಮನನ ಮಾಡಿಕೊಳ್ಳಲು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇದು ಸುದಿನವಾಗಿದೆ. ಉನ್ನತ ಪ್ರಜಾಪ್ರಭುತ್ವ ಆಶಯದ ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ, ಮತದಾನ ಪದ್ಧತಿ, ಲಿಂಗ, ಭಾಷೆ, ಧರ್ಮ, ಜನಾಂಗ, ಜನ್ಮಸ್ಥಳ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ ಮತ್ತು ಸಮಾನ ಹಕ್ಕು ಕೊಟ್ಟಿದೆ. ಹಾಗಾಗಿ ಗಣರಾಜ್ಯೋತ್ಸವವನ್ನು ಪ್ರತಿಯೊಬ್ಬ ಭಾರತೀಯನ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ತಾಯಂದರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಗರ್ಭಿಣಿಯರ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ರಾಜ್ಯಾದ್ಯಂತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಇದರಡಿಯಲ್ಲಿ ಗುಣಮಟ್ಟದ ಹೆರಿಗೆ ಸೇವೆ, ANC ನೋಂದಣಿ, ANC ಭೇಟಿಗಳನ್ನು ಖಚಿತಪಡಿಸಿಕೊಳ್ಳುವುದು, ರಕ್ತದೊತ್ತಡ ಮತ್ತು ತೂಕವನ್ನು ರೆಕಾರ್ಡ್ ಮಾಡುವುದು, ಗರ್ಭಧಾರಣೆಯ ಅವಧಿಯಲ್ಲಿ ಅಗತ್ಯ ಔಷಧಗಳನ್ನು ಒದಗಿಸುವುದು ಹಾಗೂ ಅಗತ್ಯ ಅರಿವು ಮೂಡಿಸುವುದು ಮತ್ತು ಹೆರಿಗೆ ಸಂದರ್ಭದಲ್ಲಿ ಬಾಣಂತಿಯರಿಗೆ ಊಟದ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಗೌರವಿಸಲಾಗುತ್ತಿದೆ.